ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬೇಗ 5 o'clock ಎಲ್ಲ ಎದ್ದಿ ಮನೆಯಲ್ಲಿ ಪೂಜೆ ಮಾಡಿ, ಹಾಗೆ ಇವತ್ತು ನಾವೆಲ್ಲಿ ಹೋಗ್ತಿದ್ದೀರಿ ಅಂದ್ರೆ ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ ಟ್ರೈನ್ ಅಲ್ಲಿ. ಹಾಗೆ ನಾವು ರೈಲ್ವೆ ಸ್ಟೇಷನ್ಗೆ ನಮ್ಮ ಮನೆಯಿಂದ ಆಟೋ ಹೋದ್ರಿ. ಯಶವಂತಪುರ ರೈಲ್ವೆ ಸ್ಟೇಷನ್ ನಾವು ಹೋಗಿದ್ದು ಬೆಳಗ್ಗೆ 7 o'clockಗೆ ಟ್ರೈನ್ ಇತ್ತು, ಕಾರವಾರ ಎಕ್ಸ್ಪ್ರೆಸ್. 1 week ಮುಂಚೆನೆ ನಾವು ಟ್ರೈನ್ ಟಿಕೆಟ್ ಎಲ್ಲ ರಿಸರ್ವೇಶನ್ ಮಾಡ್ಕೊಂಡಿದ್ದೆ ಫೋನಲ್ಲಿ. ಹಾಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಆಟೋಲ್ ಹೋಗ್ತಾ ಇದ್ರಿ. ನಾವು ತಿರುಪತಿಗೆ ಹೋಗುವಾಗ ಸಖತ್ ಕಷ್ಟ ಆಗೋಗಿತ್ತು ಟ್ರೈನ್ ಅಲ್ಲಿ ಹೋಗುವಾಗ. ಅದಕ್ಕೆ ಈ ಸರಿ ನಾವು ಧರ್ಮಸ್ಥಳಕ್ಕೆ ಹೋಗ ಫ್ರೀ ಹೋಗ್ಬೇಕು ಅಂತ ರಿಸರ್ವೇಶನ್ ಮಾಡ್ಕೊಂಡಿದ್ರಿ. ನಾವ್ ಯಾರ್ಯಾರು ಹೋಗಿದ್ರಿ ಅಂದ್ರೆ ನಾನು, ನಮ್ಮ ಮಮ್ಮಿ ಹಾಗೆ ಇಂದು ಮತ್ತೆ ನಮ್ ತಮ್ಮ ಹಾಗೆ ನಮ್ ದೊಡ್ಡಮ್ಮ ಹೋಗಿದ್ವಿ. ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟಿಗೆ ಅರೌಂಡ್ 6:30 ಆಗಿತ್ತು. ಮೆಟ್ರೋ ಸ್ಟೇಷನ್ ಆಪೋಸಿಟ್ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್. ಹಾಗೆ ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ನಮ್ದು ಟ್ರೈನ್ ಇತ್ತು. ಹಾಗೆ ನೋಡಿ, ಇದೆ ನಮ್ ಟ್ರೈನ್ ಕೋಚ್. ಲಾಸ್ಟ್ 3 ಸೀಟ್ಸ್ ಮತ್ತೆ ಈ ಕಡೆ 1 2 ಸೀಟ್ಸ್ ಇತ್ತು, ಅದೇ ನಮ್ದು ಸೀಟ್ಸ್. ಹಾಗೆ ಇದೆ ನೋಡಿ ಟ್ರೈನ್, ಕಾರವಾರ ಎಕ್ಸ್ಪ್ರೆಸ್. ಅರ್ಲಿ ಮಾರ್ನಿಂಗ್ ಬೇರೆ ಇತ್ತಲ್ವಾ, ಅದಕ್ಕೆ ಇಂದು ಫುಲ್ ನಿದ್ದೆ ಬರ್ತಾ ಇದೆ. ಅಲ್ಲಿ ಚಿಪ್ಸ್ ಮತ್ತೆ ಲೇಸ್ ಎಲ್ಲ ಇಸ್ಕೊಂತಾ ಇದ್ರಿ. ಹಾಗೆ ನಂದು ವಿಂಡೋ ಸೈಡ್, ನನ್ಗಂತೂ ಫುಲ್ ಖುಷಿ ಆಗಿತ್ತು ವಿಂಡೋ ಸೈಡ್ ಅಂತ. ಹಾಗೆ ಟ್ರೈನು ಸ್ಟಾರ್ಟ್ ಆಯ್ತು ಅರೌಂಡ್ 7:30 ಅಷ್ಟೊತ್ತಿಗೆ ಟ್ರೈನ್ ಸ್ಟಾರ್ಟ್ ಆಯ್ತು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ರಿ. ಹಾಗೆ ವಿಂಡೋ ಸೈಡ್ ಕುತ್ಕೊಂಡು ಹೋಗಕ್ಕಂತೂ ನನ್ಗಂತೂ ಫುಲ್ ಖುಷಿ ಆಗೋಗಿತ್ತು. ಹಾಗೆ ನಾವೆಲ್ಲ ಎಂಜಾಯ್ ಮಾಡ್ತಿದ್ರಿ. ಹಾಗೆ ಅರ್ಲಿ ಮಾರ್ನಿಂಗ್ ಇತ್ತಲ್ವಾ, ಟೀ ಎಲ್ಲ ಕುಡ್ಕೊಂಡು ಎಂಜಾಯ್ ಮಾಡ್ತಿದ್ರಿ. ಟ್ರೈನ್ ಅಲ್ಲಿ ವಿಂಡೋ ಸೈಡ್ ಕುತ್ಕೊಂಡು ಹೋಗೋದೇ ಮಜಾ, ಮಸ್ತ್ ಆಗಿರುತ್ತೆ. ಹಾಗೆ ಈ ಸರಿ ನನಗೆ ವಿಂಡೋ ಸೈಡ್ ಟ್ರೈನ್ ಸಿಕ್ತು. ಹಾಗೆ ಇಲ್ಲಿ ನೋಡಿ ಆಪೋಸಿಟ್ ಟ್ರೈನ್ ಹೋಗ್ತಾ ಇದೆ. ಹಾಗೆ ನಾವು ಹೋಗೋ ಬೋಗಿಯಲ್ಲೇ ಎಷ್ಟು ಜನ ಅಂದ್ರೆ ಸಖತ್ ಜನ ಇದ್ರು. ನಾವು ಸದ್ಯಕ್ಕೆ ಈ ಸರಿ ರಿಸರ್ವೇಶನ್ ಮಾಡ್ಕೊಂಡಿದ್ರಿ, ಅದಕ್ಕೆ ನಮ್ಗೆ ಸೀಟ್ಸ್ ಎಲ್ಲ ಸಿಕ್ಕಿತ್ತು. ತಿರುಪತಿಗೆ ಹೋಗುವಾಗ ಸಖತ್ ಕಷ್ಟ ಆಗೋಗಿತ್ತು ಸೀಟ್ ಇಲ್ದಿರಾ. ಇವಾಗಂತೂ ಫ್ರೀ ಕುತ್ಕೊಂಡು ಹೋಗ್ತಾ ಇದೀರಿ. ಗ್ರೀನರಿ ನೋಡಿ ಏನ್ ಸಾಕವಾಗಿದೆ ಕಾಣಿಸ್ತಾ ಇದೆ. ಹಾಗೆ ನಾವು ಧರ್ಮಸ್ಥಳದ ಟ್ರೈನ್ ಅಲ್ಲಿ ಇದೆ ಫಸ್ಟ್ ಸರಿ ಹೋಗ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಬೆಟ್ಟಗಳೆಲ್ಲ ನೋಡಿ ಏನ್ ಮಸ್ತ್ ಆಗಿ ಕಾಣಿಸ್ತಿದೆ. ಹಾಗೆ ಗ್ರೀನರಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ನಮ್ ಜರ್ನಿ ಕಂಟಿನ್ಯೂ ಆಯ್ತು. ಹಾಗೆ ನಾನಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ ಯಾವಾಗ ಸಕಲೇಶ್ಪುರ ಬರುತ್ತೆ ಅಂತ. ಯಾಕಂದರೆ ಆ ಗ್ರೀನರಿ ಮತ್ತೆ ಫಾಗ್ ಮತ್ತೆ ಬೆಟ್ಟಗಳೆಲ್ಲ ನೋಡೋದಿಕ್ಕೆ ಸ್ವರ್ಗ ತರ ಇರುತ್ತೆ ನೋಡೋದಿಕ್ಕೆ, ಮೋಡಗಳೆಲ್ಲ. ನಾವು ಸಕಲೇಶ್ಪುರ ನೋಡ್ಬೇಕಂತಾನೆ ನಾವು ಟ್ರೈನ್ ಅಲ್ಲಿ ಹೋಗಿದ್ದೀವಿ ಈ ಸರಿ ಧರ್ಮಸ್ಥಳಗೆ. ಹಾಗೆ ನಾವು ಟ್ರೈನ್ ಅಲ್ಲೇ ಬಂದಿತ್ತು ಟಿಫನ್ ಪಲಾವ್. ಪಲಾವ್ ಅಂತೂ ಸಕ್ಕತ್ತಾಗಿತ್ತು, ಎಷ್ಟು ಚೆನ್ನಾಗಿತ್ತು ಪಲಾವ್ ಅಂತೂ. ಎಲ್ಲರೂ ಪಲಾವ್ ತಿಂದ್ರಿ. ಹಾಗೆ ಅವರು ಉಪ್ಪಿನಕಾಯಿ ಕೊಟ್ಟಿದ್ರು. ಇವಾಗ ಟಿಫನ್ ಮಾಡುವ ಸಮಯ. ಹಾಗೆ ಹಾಸನಲ್ಲಿ ಸ್ವಲ್ಪ ಹೊತ್ತು ಟ್ರೈನ್ ನಿಲ್ಸಿದ್ರು, ಒಂದು 1/2 hour, ಯಾಕಂದ್ರೆ ಮೈನ್ ಸ್ಟೇಷನ್ ಆಗಿತ್ತು. ಇದು ಮಂಗಳೂರು ಬನ್ಸ್ ಅಂತ ಹೊಸಾಗೆ ಟ್ರೈ ಮಾಡ್ತಾ ಇದೀವಿ ಟ್ರೈನಲ್ಲಿ. ಈ ಸುತ್ತು ಗಿಡ ಮರ ಎಲ್ಲ ನೋಡೋದಕ್ಕೆ ಸಕ್ಕದಾಗಿತ್ತು. ನನ್ಗಂತೂ ಎಂಜಾಯ್ ಮಾಡ್ತಿದ್ದೆ. ಹಾಗೆ ಎಲ್ಲಾರು ಟ್ರೈನ್ ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕದಾಗಿರುತ್ತೆ, ನೀವೇ ಎಂಜಾಯ್ ಮಾಡಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ರಿ. ಗ್ರೀನರಿ ಸಕ್ಕದಾಗಿತ್ತು. ಹಾಗೆ ಫೈನಲಿ ಸಕಲೇಶ್ಪುರ ರೀಚ್ ಆಗಿದ್ರಿ. ಫುಲ್ ಕ್ಯೂರಿಯಾಸಿಟಿಯಿಂದ ವೈಟ್ ಮಾಡ್ತಾ ಇದ್ರಿ, ಯಾಕಂದ್ರೆ ಟೋಟಲ್ 57 ಟನಲ್ಸ್ ಇರುತ್ತೆ. ಹಾಗೆ ಚಿಕ್ಕ ಚಿಕ್ಕದ ಜಲಪಾತಗಳಿರುತ್ತೆ. ಹಾಗೆ ವಾಟರ್ ಫಾಲ್ಸ್ ಚಿಕ್ಕದಿರುತ್ತೆ, ಸಕ್ಕದಾಗಿರುತ್ತೆ. ಗ್ರೀನರಿ ಅಂತೂ ಫುಲ್ಲು ಮೋಡ ಮುಚ್ಕೊಂಡಿರುತ್ತೆ, ಮಂಜೆಲ್ಲ ಮುಚ್ಕೊಂಡಿರುತ್ತೆ. ಬೆಟ್ಟಗಳಲ್ಲಿ ಸಕ್ಕದಾಗಿರುತ್ತೆ ಸಕಲೇಶ್ಪುರದಲ್ಲಿ ಟ್ರೈನ್ ಜರ್ನಿ ಮಾಡೋದು. ಟೋಟಲ್ 57 ಟನಲ್ಸ್ ಅಂದ್ರೆ ಏನ್ ಮಸ್ತ್ ಆಗಿರುತ್ತೆ ನೋಡೋದಕ್ಕೆ. ಹಾಗೆ 107 ಬ್ರಿಡ್ಜಸ್ ಇರುತ್ತೆ.
ಹಾಗೆ ಟನಲ್ ಒಳಗಡೆ ಹೋಗಿದ ತಕ್ಷಣ ಟ್ರೈನಲ್ಲಿ ಇರೋರೆಲ್ಲ ಕಿರ್ಚ್ತಾ ಇದ್ರು ಜೋರಿಗೆ. ಹಾಗೆ ಟನಲ್ ದಾಟಿದ ತಕ್ಷಣ ಈ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಬೆಟ್ಟಗಳು, ಮೋಡಗಳು, ಹಾಗೆ ಗಿಡ ಮರಗಳಂತೂ ಸಾಕಾಗಿರುತ್ತೆ ಟನಲ್ ದಾಟಿದ ತಕ್ಷಣನೇ. ಈ ವ್ಯೂ ನೋಡಿ ಏನ್ ಮಸ್ತ್ ಆಗಿದೆ. ನಾನು ಹೇಳ್ದಂಗೆ ಹಾಗೆ ಪ್ರತಿಯೊಂದು ಟನಲ್ ದಾಟಿದ ತಕ್ಷಣ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂ ಎಲ್ಲ ಕಾಣಿಸ್ತಾ ಇರುತ್ತೆ. ಸಕಲೇಶಪುರ ಇಂದ ಮತ್ತೆ ಸುಬ್ರಹ್ಮಣ್ಯ ರೋಡ್ ವರೆಗೂ 52 ಕಿಲೋಮೀಟರ್ಸ್ ಬರೇ ಗ್ರೀನರಿ ಇರುತ್ತೆ, ಬೆಟ್ಟಗಳಿರುತ್ತೆ ಸುತ್ತಮುತ್ತ ಎಲ್ಲ. ಹಾಗೆ ಇದೆ ನೋಡಿ ಟ್ರೈನ್ ಬ್ರಿಡ್ಜ್ ಮೇಲೆ ಹೋಗ್ತಿದೆ. ಟೋಟಲ್ 107 ಬ್ರಿಡ್ಜಸ್ ಇರುತ್ತೆ. ಈ ಬ್ಯೂಟಿಫುಲ್ ವ್ಯೂ ನೋಡಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ವರೆಗೂ ಬ್ಯೂಟಿಫುಲ್ ಜರ್ನಿ ಆಯ್ತು. ಹೇಗೆ 8 ಅವರ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಹಾಗೆ ಬ್ಯೂಟಿಫುಲ್ ನೇಚರ್ ನೋಡ್ಕೊಂಡು ಚಿಪ್ಸ್, ಬಿಸ್ಕೆಟ್ಸ್ ಮತ್ತೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲಿ ಟನಲ್ಸ್ ನಂಬರ್ ಹಾಕಿರ್ತಾರೆ, ಎಷ್ಟು ಟನಲ್ ಇರುತ್ತೆ ಅಂತ. ಇದು 7th ಟನಲ್. ಹಾಗೆ ಇಲ್ಲಿ ನೋಡಿ ಸುತ್ತಮುತ್ತ ಬೆಟ್ಟಗಳೆಲ್ಲ ಇದೆ. ನಾವ್ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಸಕಲೇಶಪುರಕ್ಕೆ ಮಳೆ ಬಂದ್ರೆ ಚೆನ್ನಾಗಿರುತ್ತೆ, ಮಳೆ ಸೀಸನ್, ಮಳೆ ಬರ್ತಾ ಇರುತ್ತೆ, ಅದಕ್ಕೆ ಹೋಗೋಣ ಟ್ರೈನ್ ಅಲ್ಲಿ ಅನ್ಕೊಂಡಿದ್ರಿ. ನೋಡ್ರೆ ಮಳೆನೇ ಬಿದ್ದಿಲ್ಲ. ಆದ್ರೂ ಆ ಬ್ಯೂಟಿಫುಲ್ ನೇಚರ್ ನೋಡೋದಕ್ಕೆ ಸಕ್ಕತ್ತಾಗಿತ್ತು, ಮಳೆ ಇಲ್ಲ ಅಂದ್ರೂನು. ಫುಲ್ ಕ್ಲೌಡಿ ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು ಬ್ಯೂಟಿಫುಲ್ ನೇಚರ್ ನೋಡೋದಿಕ್ಕೆ. ಹಾಗೆ ಈ ಟನಲ್ಸ್ ಎಲ್ಲ ನೋಡೋದಿಕ್ಕೆ. ಹಾಗೆ ನೋಡಿ ಇದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ಟ್ರೈನು. ಕೆಳಗೇನು ಚೆನ್ನಾಗಿತ್ತು, ಗಿಡ ಮರಗಳೆಲ್ಲ. ಇದೆಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಬರುತ್ತೆ. ನಾವು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇರೋದು ಇದು. ಬಟ್ ಟ್ರೈನ್ ಅಲ್ಲಿ ಹೋಗಕ್ ಗೊತ್ತಾಗಲ್ಲ ಇದು ಘಾಟ್ ಸೆಕ್ಷನ್ ಅಂತ. ಫುಲ್ ಗ್ರೀನರಿ ಇರುತ್ತೆ ಸುತ್ತಮುತ್ತ, ಬೆಟ್ಟಗಳು ಎಲ್ಲ ನೋಡಿ. ಹಾಗೆ ಬ್ಯೂಟಿಫುಲ್ ವ್ಯೂ ನೋಡಿ, ಏನ್ ಸಕತ್ತಾಗಿ ಕಾಣಿಸ್ತಾ ಇದೆ. ಬೆಟ್ಟ ಮತ್ತೆ ಮೋಡ ಎರಡು ಜಾಯಿನ್ ಆಗಿರೋ ತರ. ಅದಕ್ಕೆ ಯಾವಾಗೂ ಟ್ರೈನ್ ಜರ್ನಿ ಮಾಡಿ ಸಕಲೇಶಪುರಕ್ಕೆ ಹೋಗ್ಬೇಕಂದ್ರೆ ಸಕತ್ತಾಗಿರುತ್ತೆ. ಗ್ರೀನರಿ ಎಲ್ಲ ನೋಡೋದಿಕ್ಕೆ, ಬೆಟ್ಟಗಳು ನೋಡೋದಿಕ್ಕೆ. ಇದೊಂದು ಬೆಸ್ಟ್ ಅಂದ್ರೆ ಬೆಸ್ಟ್ ವ್ಯೂ, ಸಕತ್ತಾಗಿ ಕಾಣಿಸ್ತಿತ್ತು. ಹಾಗೆ ಚಿರುಮುರಿ ಎಲ್ಲ ಇಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರಿ, ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು. ಟ್ರೈನ್ ಅಲ್ಲಿ ಸ್ನಾಕ್ಸ್ ಬರ್ತಾನೆ ಇರುತ್ತೆ ಅವಾಗವಾಗ. ಹಾಗೆ ಹೇಗೆ ಸಕಲೇಶಪುರ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ, ಯಾಕಂದ್ರೆ ಆ ಬ್ಯೂಟಿಫುಲ್ ವ್ಯೂ ಎಲ್ಲ ನೋಡ್ಕೊಂಡು. ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿತ್ತು. ಹಾಗೆ ಫೈನಲಿ ಸುಬ್ರಹ್ಮಣ್ಯ ರೋಡ್ಗೆ ರೀಚ್ ಆದ್ರಿ ರೈಲ್ವೆ ಸ್ಟೇಷನ್ ಅಲ್ಲಿ. ಹಾಗೆ ಟ್ರೈನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು. ನೀವ್ ಯಾವಾಗಾದ್ರೂ ಧರ್ಮಸ್ಥಳ ಇಲ್ಲಾಂದ್ರೆ ಸಕಲೇಶಪುರಕ್ಕೆ ಹೋಗ್ಬೇಕಂದ್ರೆ ಟ್ರೈನ್ ಅಲ್ಲೇ ಹೋಗಿ, ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಧರ್ಮಸ್ಥಳ ಹಾಗೆ ಕುಕ್ಕೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗೋಣ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್